ಚಿಕ್ಕಬಳ್ಳಾಪುರದಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಸಂಚಾರ ಮಾಡಿ ಅಪಘಾತಗಳಿಂದ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದರಿಂದ ಎಚ್ಚೆತ್ತ ಜಿಲ್ಲಾ ಪೊಲೀಸರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಆದೇಶ ಮಾಡಿದರು. ಇನ್ನು ಪೊಲೀಸರು ರೋಡಿಗಿಳಿದು ಹೆಲ್ಮೆಟ್ ಹಾಕದವರನ್ನು ಹಾಗೂ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದವರನ್ನು ಹಿಡಿದು ದಂಡ ಹಾಕಿದ್ರು. ಆದರೂ ಬುದ್ಧಿ ಕಲಿಯದೆ ಹೆಲ್ಮೆಟ್ ಹಾಕದೆ ಓಡಾಡುವ ಬೈಕ್ ಸವಾರರನ್ನ ಹಿಡಿದು ಬುದ್ಧಿ ಕಲಿಸಲು ಯಮಧರ್ಮರಾಯ ಧರೆಗಿಳಿದಿದ್ದಾರೆ. ಏನು ಮಾಡಬೇಕು ಗಾಡಿ ತೆಗೆದುಕೊಂಡ್ಬಂದು ನಿಲ್ಲಿಸುವನಾಗು ನಾವು ಆಗಾಗ ಬರ್ತಲೇ ಇರುತ್ತೇವೆ. ಈ ಅಧಿಕಾರಿಗಳು ಮಾರ್ಗದರ್ಶಕರು ಜನರಿಗೆ ಮಾರ್ಗದರ್ಶನವನ್ನು ನೀಡುತ್ತಲೇ ಇರುತ್ತಾರೆ. ಆದರೂ ಕೂಡ ಈ ಜನರಲ್ಲಿ ಏಕೆ ಅಷ್ಟೊಂದು ನಾಗರಿಕತೆ ಬಂದಿಲ್ಲ? ಇನ್ನ ನಮ್ಮ ಯಮಲೋಕವೇ ಮೇಲಲ್ಲವೇ? ಯಮುಂಡ ಹೇ ಮಾನವ, ಒಬ್ಬ ಮಾನವ ಶಿವಸ್ಥಾನ ಕೆಲಸಕ್ಕೆ ಬಂದಿದ್ದಾನೆ. ಬರುತ್ತದೆಯೇ? ಕನ್ನಡ ಅರ್ಥವಾಗುತ್ತದೆಯೇ ನಿಮ್ಮ ಭಾಷೆ? ಅಲ್ಲೇ ನಿಲ್ಲಿಸೋ ನಿಲ್ಲಿಸೋ. ಆದರೂ ಶಿವಸ್ಥಾನ ಕೆಲಸದಲ್ಲಿ ಇಲ್ಲ, ಒಳ್ಳೆಯದೇ ಆಯಿತು. ಈ ಬಾಲಕ ಶಿರಸ್ತ್ರಾಣವನ್ನು ಧರಿಸಿ ಬಂದಿರುವನು. ಮಾನವ ಶಿರಸ್ತ್ರಾಣವಿಲ್ಲದೆ ವಾಹನವನ್ನು ಚಿತ್ರಗುಪ್ತರು ಇವರಿಬ್ಬರು ಇಲ್ಲೇ ಇರಲಿ. ಈ ಬಾಲಕ ಬಾ ಮುಂದೆ. ಶಿರಸ್ತ್ರಾಣವನ್ನು ಧರಿಸಿರುವೆಯಲ್ಲ, ಹೇಗನ್ನಿಸುತ್ತದೆ? ನೆಮ್ಮದಿ ಅನಿಸ್ತಾ ಇದೆಯಾ? ಯಾರು ಆರಕ್ಷಕರ ಬಲವಂತಕ್ಕೆ ಹಾಕ್ತಾ ಇದೆಯಾ? ಅಧಿಕಾರಿಗಳಿಂದಾನೇ ಬಂದರೆ ಶಂಕಿನಲ್ಲಿ ಹಾಕಿದ್ರೇನೆ ತೀರ್ಥ. ಹೌದು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆ, ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾ ಕಾರ್ಯಕ್ರಮವನ್ನು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಭಿನ್ನವಾಗಿ ಯಮಧರ್ಮರಾಯನ ವೇಷಭೂಷಣ ಧರಿಸಿ ರಸ್ತೆ ಸುರಕ್ಷತಾ ಬಗ್ಗೆ ಜಾಗೃತಿ ಮೂಡಿಸಿದ್ರು. ನಾನು ಈಗ ಥರ ನೋಡ್ತಾ ಇದ್ದೆ, ಒಂದು ವರ್ಷಕ್ಕೆ 1,80,000 ಡೆತ್ಸು ಓನ್ಲಿ ಬೈ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದು ಪ್ರಮಾಣ ಭಾಳ ದೊಡ್ಡದು. ನಾವು ಅರಿವು ಮೂಡಿಸೋದ್ರ ಮೂಲಕ ಮಾತ್ರ, ಪ್ರತಿ ವ್ಯಕ್ತಿ ಅವನು ಸಂಕಲ್ಪ ಮಾಡೋದ್ರಿಂದ ಮಾತ್ರ ಈ ಒಂದು ರಸ್ತೆ ಅಪಘಾತಗಳಿಗೆ ಒಂದು ಹಂತದ ನಿಯಂತ್ರಣವನ್ನು ನಾವು ಮಾಡ್ಬೋದಾಗುತ್ತೆ. ಹೆಸರೇ ಅಪಘಾತ ಅಂತ ಇದೆ, ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಹೇಗಾಗುತ್ತೆ ಏನು ಅನ್ನೋದು ಯಾರಿಗೂ ಕಲ್ಪನೆ ಇರಲ್ಲ, ಆದರೆ ಆಗೋಗುತ್ತೆ. ಆದರೆ ನಮ್ಮ ಸುರಕ್ಷತೆ ಮಾಡ್ಕೊಳ್ಳೋವಂಥದ್ದು ಬಹಳ ಮುಖ್ಯ. ಆ ಅರಿವು ಪ್ರತಿ ನಾಗರಿಕರಿಗೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ವಕೀಲರ ಸಂಘ, ಈಗೆಲ್ಲ 10 ಹಲವು ಸಂಘ ಸಂಸ್ಥೆಗಳ ಮೂಲಕ ನಾವು ಏನು ಅರಿವು ಮೂಡಿಸ್ತಾ ಇದ್ದೇವೆ. ಈ ಒಂದು ತಿಂಗಳು ಜನವರಿಯ ಸಂಪೂರ್ಣ ಮಾಸ ಅದನ್ನು ಇನ್ನೂ ವ್ಯಾಪಕಗೊಳಿಸ್ತೇವೆ. ಇನ್ನು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಸಂಭ್ರಮಾಚರಣೆ ಅಂಗವಾಗಿ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ಈ ಜಾಥಾವನ್ನ ಆಯೋಜಿಸಲಾಗಿತ್ತು. ಜನವರಿ 1ರಿಂದ 30ರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ವಾಹನ ಸವಾರರು ಅಜಾಗರೂಕತೆಯಿಂದ ಚಾಲನೆ, ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ಕಾರು ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ ವಾಹನ ಚಾಲನೆ ಮಾಡಿದರೆ ಸಾವು ನೋವುಗಳು ತಡೆಗಟ್ಟಬಹುದು ಹಾಗೂ ಬೆಲೆ ಕಟ್ಟಲಾಗದ ನಿಮ್ಮ ಪ್ರಾಣ ಉಳಿಸಿಕೊಳ್ಳಬಹುದು ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಅವರು ತಿಳಿಸಿದರು. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಪ್ರತಿದಿನ ಅಪಘಾತಗಳಾಗಿ ಹೆಚ್ಚಿನ ಜೀವಗಳು ಕಳ್ಕೊತಾ ಇದ್ದಾರೆ. ಅದಕ್ಕೆ ಯಾರೊಬ್ಬರು ಕಾರಣ ಆಗೋದಿಲ್ಲ, ನಮ್ಮ ಅಜಾಗರೂಕತೆಯೇ ಅದನ್ನು ಮುಖ್ಯ ಕಾರಣ ಆಗ್ತದೆ. ನಾವು ಒಂದು ದ್ವಿಚಕ್ರ ವಾಹನನ ಚಾಲನೆ ಮಾಡುವಾಗ ತಲೆಗೆ ಶಿರಸ್ತ್ರಾಣವನ್ನು ಧರಿಸ್ಕೊಂಡ್ರೆ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳಾಗುವಂಥದ್ದನ್ನ ತಡೆಗಟ್ಬೋದು.
ಸಣ್ಣ ಪುಟ್ಟ ಇಂಜುರಿಗಳಾದಾಗ ನಾವು ಚಿಕಿತ್ಸೆ ತಗೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ತಲೆಗೆ ಹೇಟ್ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಬೆನ್ನು ನರಗಳಿಗೆ ಹೇಟ್ ಬಿದ್ದು ಆದಂಥ ಸಂದರ್ಭದಲ್ಲಿ ಮತ್ತೆ ನಾವು ರಿಕವರಿಗೆ ಆಗಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಆ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಯ ಕುಟುಂಬಗಳು ಭಾಳ ಸಂಕಷ್ಟವನ್ನು ಎದುರಿಸೋದನ್ನು ನಾವೆಲ್ಲ ದಿನನಿತ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಕಾರಣದಿಂದ ಎಷ್ಟೇ ಜಾಗೃತಿಯಾಗಿ ಕೆಲವರು ಲೇನ್ ಡಿಸಿಪ್ಲಿನ್ ಎಲ್ಲ ಪಾಲನೆ ಮಾಡಿ ಚಾಲನೆ ಮಾಡ್ತಾಯಿದ್ರು ಕೂಡ ಕೆಲವರು ಯಾರೋ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಆ ಸರಿ ದಾರಿನಲ್ಲಿ ಕಾನೂನು ಪಾಲನೆ ಮಾಡಿ ಚಾಲನೆ ಮಾಡುವಂಥವ್ರಿಗೂ ಕೂಡ ಅಪಘಾತ ಮಾಡಿರೋದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರವರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಬಿ ರವರು, ಜಿಲ್ಲಾಧಿಕಾರಿ ಜಿ ಪ್ರಭು, ಸಿಇಒ ಡಾಕ್ಟರ್ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಆಟೋ ಚಾಲಕರು ಭಾಗವಹಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.